ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ವಕ್ರದಂತ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ. ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1 ರಿಂದ 1.5 ವರ್ಷ ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ತಮ್ಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7ನೇ ವಯಸ್ಸಿಗೆ ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ. ಇದರಲ್ಲಿ ನೀವು ತಿಳ್ಕೋಬೇಕಾದೇನೆಂದರೆ ಸಾಮಾನ್ಯ ದಂತ ಪರೀಕ್ಷೆ ಅಂದರೆ ಜನರಲ್ ಡೆಂಟಲ್ ಚೆಕಪ್ ಹಲ್ಲು ಬಂದ ತಕ್ಷಣವೇ ಅಂದರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಆವಾಗಿಂದಾನೇ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ ಇದ್ದರೂ ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ, ಎಲುಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ ಈ ಥರ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವರು ಮಕ್ಕಳನ್ನು ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 ತಿಂಗಳ ಬಳಿಕ. ಆದರೆ ಎಲ್ಲಾ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕಾಗಿಯೋ ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡ್ ಬಿಡುತ್ತೆ. ಒಮ್ಮೊಮ್ಮೆ ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೇವೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು ಆಟ ಆಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ. ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರೊಟ್ಟಿಗಿರೋ ಒಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿ ಆಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನ್ಯೂನ್ಯತೆ. ನಾವು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳುತ್ತೇವೆ. ಇದರ ಚಿಕಿತ್ಸೆ ಸುಲಭವಾದ ಚಿಕಿತ್ಸೆ ಅಲ್ಲ. ಇದರ ಚಿಕಿತ್ಸೆಯಲ್ಲಿ ಬಹಳಷ್ಟು ತಜ್ಞರು ಭಾಗವಹಿಸುತ್ತಾರೆ. ನಮ್ಮ SDM ಡೆಂಟಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗಾಗಿ ವಿಶೇಷವಾದ ವಿಭಾಗವಿದೆ. ಇದಕ್ಕೆ ನಾವು CFU ಕ್ರೇನಿಯೋಫೇಶಿಯಲ್ ಯೂನಿಟ್ ಅಂತ ಕರೆಯುತ್ತೇವೆ. ಈ ತರಹ ನ್ಯೂನ್ಯತೆ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆ ಮಗು ಹುಟ್ಟಿದ 1-2 ವಾರಕ್ಕೆ ಶುರು ಮಾಡ್ಕೊಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ ಇದು 1 ರಿಂದ 1.5 ವರ್ಷದಲ್ಲಿ ಮುಗಿಯೋದಿಲ್ಲ. ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು. ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಕಂಡು ಬಂದಲ್ಲಿ ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದು ಮಾತು ನಾನೇನ್ ಹೇಳ್ಬೇಕು ಅಂದ್ಕೋತೀನಿ ಅಂದ್ರೆ ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿ ಆದದ್ದು. ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ಗಿಂತನೂ ಕಡಿಮೆ ವೆಚ್ಚದಲ್ಲಿ ಇಡೀ 1 ರಿಂದ 1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು. ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ.